ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಪಂಚದಶಿ ಎನ್ನುವ ಶ್ರೀಮದ್ ವಿದ್ಯಾರಣ್ಯ ಮುನಿ ಪ್ರಣೀತ ಗ್ರಂಥ 6 ಅಧ್ಯಾಯಗಳನ್ನ ಪೂರೈಸಿ ಈ 7th ಚಾಪ್ಟರ್ ತೃಪ್ತಿ ದೀಪ ಪ್ರಕರಣ ಇದು ಕೂಡ ಸುಮಾರು 24 ಉಪನ್ಯಾಸಗಳನ್ನ ಕಂಪ್ಲೀಟ್ ಮಾಡಿ ಈಗ 25ನೇ ಉಪನ್ಯಾಸದಲ್ಲಿ ಯಾವ ಒಂದು ವಿದ್ಯಾರಣ್ಯ ಮುನಿಗಳು ಈ ತೃಪ್ತಿ ದೀಪದ ಪ್ರಾರಂಭದಲ್ಲಿ ಉಪೋದ್ಘಾತವಾಗಿ ಯಾವ ಬೃಹದಾರಣ್ಯಕ ಮಂತ್ರವನ್ನ ಏನ್ ಮೆನ್ಷನ್ ಮಾಡಿದ್ರು, ಆ ಮೆನ್ಷನ್ ಮಾಡಿರ್ತಕ್ಕಂತಹ ವಾಕ್ಯದ ಅರ್ಥವನ್ನ ಈ ಸುಮಾರು ಈ 90 ಶ್ಲೋಕಗಳಲ್ಲಿ ಇನ್ನೊಂದು 4-5 ಶ್ಲೋಕಗಳಾದರೆ ಈ 95 ಶ್ಲೋಕಗಳಲ್ಲಿ ಸಂಪೂರ್ಣವಾಗಿ ಆತ್ಮ ಮತ್ತು ಆತ್ಮನ ಈ ದೇಹದಲ್ಲಿ ಕೂಟಸ್ಥನಾಗಿ ಆತ್ಮ ಹೇಗಿದ್ದಾನೆ ಅನ್ನುವಂತಹ ವಿಷಯವನ್ನ ಎಲ್ಲ ಉಪನಿಷತ್ತುಗಳ ಆಧಾರದ ಮೇಲೆ ಮತ್ತು ತರ್ಕಸಮ್ಮತವಾಗಿ ಉದಾಹರಣೆಗಳ ಮೂಲಕ ಮತ್ತೆ ತಮ್ಮ ಅನುಭವದ ಮೂಲಕ ಆಚಾರ್ಯ ವಿದ್ಯಾರಣ್ಯರು ಈಗ ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನ ಯಾವ ಒಂದು ಮಹಾವಾಕ್ಯ, ಆ ಮಹಾವಾಕ್ಯದಲ್ಲಿ ತತ್ಸಂಪದನಾದ ಪರಮಾತ್ಮನನ್ನ ಈ ದೇಹದಲ್ಲಿ ಅಂದ್ರೆ ಉಪಾಧಿ ರಹಿತನಾಗಿರುವಂತಹ ಪರಮಾತ್ಮನನ್ನ ಉಪಾಧಿಯ ಸಹಿತವಾಗಿ ಹೇಗೆ ನಾವು ಅದನ್ನ ನೋಡ್ಬೇಕು ಅಂತಕ್ಕಂತಹದ್ದನ್ನ, ಉಪಾಧಿ ಅನ್ನುವಂತಹದ್ದನ್ನ 2 ಭಾಗ ಮಾಡಿದ್ರು. ಒಂದು ಅಶುದ್ಧವಾಗಿರ್ತಕ್ಕಂತಹ ಉಪಾಧಿ, ಮತ್ತೊಂದು ಶುದ್ಧವಾಗಿರ್ತಕ್ಕಂತಹ ಉಪಾಧಿ. ಅಶುದ್ಧವಾಗಿರ್ತಕ್ಕಂತಹ ಉಪಾಧಿಯನ್ನ ತೆಗೆದು ಶುದ್ಧವಾಗಿರ್ತಕ್ಕಂಥ ಉಪಾಧಿ, ಅದಕ್ಕೆ ಕುಲಕರ್ಣಿ ಅವರು ಒಂದು ಎಕ್ಸಾಂಪಲ್ ಚೆನ್ನಾಗಿ ಕೊಟ್ಟಿದ್ದಾರೆ ಲಾಸ್ಟ್ ವಾರದಲ್ಲಿ, ಹಿಂದಿನ ವಾರದಲ್ಲಿ. ಗಡಿಗೆ, ನೀರು ತುಂಬಿರ್ತಕ್ಕಂತಹ ಗಡಿಗೆ ಮತ್ತು ನೀರಿಲ್ಲದೆ ಇರ್ತಕ್ಕಂತಹ ಗಡಿಗೆ.
ಸೊ ನೀರ್ ತುಂಬಿರುವಂತಹ ಗಡಿಗೆ ಸೊ ಮತ್ತು ಖಾಲಿ ಗಡಿಗೆ ಎರಡಲ್ಲಿ ಕೂಡ ಏನದ ಅಂತಂದ್ರೆ ಗಡಿಗೆ ವಿಸ್ತೀರ್ಣತೆ ಇದೆ. ನೀರು ತುಂಬಿಕೊಂಡಿರಲಿ ಕೂಡ ವಿಸ್ತೀರ್ಣತೆ ಇದೆ, ನೀರು ತುಂಬದೇ ಇರ್ತಕ್ಕಂತಹ ಗಡಿಗೆಯಲ್ಲಿ ಕೂಡ ವಿಸ್ತೀರ್ಣತೆ ಇದೆ. ಆದರೆ ಅದರಲ್ಲಿರುವಂತಹ ಆಕಾಶ ಮತ್ತು ಇದರಲ್ಲಿರ್ತಕ್ಕಂತಹ ಆಕಾಶ, ಇದರಲ್ಲಿ ಕೂಡ ಆಕಾಶ ಯಾವುದೇ ಸಂಘ ಇಲ್ಲಾರದೆ ಮತ್ತೆ ಅಪ್ರಮೇಯವಾಗಿ ಅದರಲ್ಲಿದೆ. ಸೊ ಅದರಲ್ಲಿ ಇದೆ, ನೀರಿನ ಜೊತೆಗೆ ಇದೆ ಅದರಲ್ಲಿ ಇರ್ತಕ್ಕಂತಹದ್ದು. ನೀರಿನ ಜೊತೆಯಲ್ಲಿರುವಾಗ ಆ ಆಕಾಶವನ್ನ ಗುರುತಿಸುವಂತಹದ್ದು ಕಷ್ಟವಾಗತ್ತೆ. ನೀರು ರಹಿತವಾಗಿರ್ತಕ್ಕಂತಹ ಗಡಿಗೆಯಲ್ಲಿ ಆಕಾಶವನ್ನ ನಾವು ಗುರುತಿಸ್ಲಿಕ್ಕೆ ತುಂಬಾ ಸುಲಭವಾಗತ್ತೆ. ಹಾಗಾಗಿ ಆಚಾರ್ಯ ಶಂಕರರು ಶುದ್ಧವಾಗಿರುವಂತಹ ಉಪಾಧಿ ಆ ಆತ್ಮನಿಗೆ ಸಂಬಂಧ, ಉಪಾಧಿ ಸಂಬಂಧ ಇದೆ ಅನ್ನುವಂತಹದ್ದನ್ನ ಫಸ್ಟ್ ನಮಗೆ ಪಾಯಿಂಟ್ ಔಟ್ ಮಾಡಿದ್ರು. ಆ ಪಾಯಿಂಟ್ ಔಟ್ ಮಾಡಿರ್ತಕ್ಕಂತಹ ವಿಷಯವನ್ನ ಅಧಿಕೃತವಾಗಿ ಉಪನಿಷತ್ತಿನ ಆಧಾರದ ಮೇಲೆ ಸೊ ನೀತಿ ಮತ್ತು ಇತಿ ಎನ್ನುವಂತಹ ವಾಕ್ಯದಿಂದ ಯಾವುದು ಅಸತ್ತಾಗಿದೆಯೋ, ಯಾವುದು ಅಪರಿಪೂರ್ಣವಾಗಿದೆಯೋ, ಯಾವುದು ಸುಖ ದುಃಖಗಳಿಂದ ಮಿಶ್ರಿತವಾಗಿದೆಯೋ ಅಂತಹ ಎಲ್ಲ ಕೋಶಗಳಿಂದ ಕಾಣಿಸಿಕೊಳ್ಳುವಂತಹ ಅಜ್ಞಾನದ ಜೀವವನ್ನ, ಅಜ್ಞಾನದ ಕೋಶಗಳನ್ನ ಅಥವಾ ಜೀವನ ಉಪಾಧಿಯನ್ನ ಒಂದೊಂದಾಗಿ ನಿರಾಕರಿಸುತ್ತಾ ಕೊನೆಗೆ ಉಳಿದಿರತಕ್ಕಂತಹ ಆ ಸತ್ತು ಚಿತ್ತು ಆನಂದ ಸ್ವರೂಪವಾಗಿರ್ತಕ್ಕಂತಹ ಸದಾ ಬೆಳಗುವಂತಹ ಯಾವ ಒಂದು ಆತ್ಮ ಕೂಟಸ್ಥನಿದನೋ ಆ ಕೂಟಸ್ಥನನ್ನ ಶುದ್ಧವಾದ ಉಪಾಧಿಯ ಜೊತೆಗೆ ಕೂಟಸ್ಥನನ್ನ ನಮಗೆ ಪರಿಚಯ ಮಾಡಿಸಿದರು. ಈ ಕೂಟಸ್ಥನಾಗಿರುವಂತಹ ಆತ್ಮ, ಅವನ ಇರುವಿಕೆ ಈಗ ನಾವು ಗುರುತಿಸಿದ್ವಿ. ಆದರೆ ಅವನ ವ್ಯವಹಾರ ಹೇಗಿರ್ತದೆ, ಇದನ್ನ ಒಂದಿಷ್ಟು ಇವತ್ತಿನ ವಿಚಾರದಲ್ಲಿ ಇದನ್ನ ಹೇಗೆ ನೋಡ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ. ಅವನು ಹೇಗೆ ನೋಡ್ತಾನೆ ಅಂತಕ್ಕಂಥದ್ದಕ್ಕಿಂತನೂ ಅವನನ್ನ ಈ ಉಪಾಧಿ ಸಹಿತವಾಗಿರ್ತಕ್ಕಂತಹ ಜೀವ ಹೇಗೆ ತಿಳ್ಕೊಳ್ಬೇಕು ಅಂತಕ್ಕಂತಹ ಒಂದು ಸೂಕ್ಷ್ಮತೆ, ಮತ್ತೆ ಅದಾದ್ಮೇಲೆ ಅವನು ಹೇಗೆ ಉಪಾಧಿಯ ಜೊತೆಗಿದ್ದು ಹೇಗೆ ಬೆಳಗ್ತಾನೆ ಅಂತಕ್ಕಂಥದ್ದನ್ನ ಸೊ ಇಷ್ಟು ವಿಷಯವನ್ನ ಇವತ್ತು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಮುಖಾಂತರವಾಗಿ ಈ 91ನೇ ಶ್ಲೋಕದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ನೋಟದ ಪ್ರಕ್ರಿಯೆಯನ್ನ ನಮಗೆ ತಿಳಿಸ್ತಾರೆ. ಅದನ್ನ ಸೊ ಓದೋಣ. ಬುದ್ಧಿ ತತ್ತಸ್ತಚಿದಾಭಾಸೌ ದ್ವಾವಪಿ ವ್ಯಾಪ್ನುತೋ ಘಟಂ ತತ್ರ ಜ್ಞಾನಂ ಧಿಯಾ ನಶ್ಯೇತ್ ಆಭಾಸೇನ ಘಟ ಸ್ಫುರೇತ್. ಬುದ್ಧಿ ತತಸ್ಥ ಚಿತ್ ಆಭಾಸಃ ದ್ವಾ ಅಪಿ ವ್ಯಾಪ್ನುತೋ ಘಟಂ. ಘಟ ಅಂತಂದ್ರೆ ಗಡಿಗೆ, ಬುದ್ಧಿ ಮತ್ತು ಬುದ್ಧಿ ಅಂತಂದ್ರೆ ನಿಶ್ಚಯವಾಗಿರ್ತಕ್ಕಂತಹ ಒಂದು ಥಾಟ್ಸ್ ಏನಿದೆ ಅಲ್ವಾ, ಅದನ್ನ ವೃತ್ತಿ ಅಂತ ಕರೀತಾರೆ. ಸೊ ಅಂದ್ರೆ ಆ ಬುದ್ಧಿಯಲ್ಲಿ ಏನು ಕ್ವಾಲಿಟಿ ಇದೆ ಅಂತಂದ್ರೆ ವಸ್ತುವನ್ನ ನಿಶ್ಚಯಿಸುವಂತಹ ಒಂದು ಕ್ವಾಲಿಟಿ ಇದೆ. ಹಾಗಾಗಿ ಅದನ್ನ ಬುದ್ಧಿ ವೃತ್ತಿ ಅಂತ ಕರೀತಾರೆ. ಮತ್ತೆ ಚಿತ್ತದ ಆಭಾಸ, ಚಿತ್ತ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ಪ್ರತಿ ಛಾಯೆ ಅದು ಆಭಾಸ. ಈ ಆಭಾಸ ನಾವು ಪ್ರತಿ ಎಲ್ಲರೂ ಕೂಡ ಈ ಎರಡೂ ರೀತಿಯಿಂದ ನೋಡ್ತೀವಿ. ಆಭಾಸದಿಂದ ನೋಡುವಂತಹ ದೃಷ್ಟಿ ಮತ್ತು ಬುದ್ಧಿಯಿಂದ ನೋಡುವಂತಹ ದೃಷ್ಟಿ. ಅಂದ್ರೆ ನಮಗದು ಗೊತ್ತಿಲ್ಲ, ನಾವು ಎರಡನ್ನ ಒಂದೇ ಮಿಕ್ಸ್ ಮಾಡಿಕೊಂಡಿದ್ವಿ. ಅಂದ್ರೆ ನಮ್ಗೆ ಅದರ ನಾಲೆಡ್ಜ್ ಇಲ್ಲ. ಅಂದ್ರೆ ಒಂದು ವಸ್ತುವನ್ನ ನೋಡ್ತಕ್ಕಂತಹ ದೃಷ್ಟಿಕೋನ ಹೇಗಿದೆ ಅಂತಕ್ಕಂಥದ್ದು ನಾಲೆಡ್ಜ್ ಇಲ್ಲ. ಸೊ ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ.
ತತ್ರ ಅಜ್ಞಾನಂ ಧೀ ಅಂತ ಹೇಳ್ತಾರೆ ಅವರು. ತತ್ರ ಅಜ್ಞಾನಂ ಧೀ. ಧೀ ಅಂದ್ರೆ ಈ ಬುದ್ಧಿ ವೃತ್ತಿ ಏನ್ ಮಾಡುತ್ತೆ? ನಶೇತ್ ಆಭಾಸೇನ ಘಟಃ ಸ್ಫುರೇತ್. ಎರಡು ರೀತಿಯಾಗಿರ್ತಕ್ಕಂತಹ ನೋಟ ಅಂದ್ರೆ ನಾವು ಕಣ್ಣು ತೆಗೆದು ನೋಡುವಾಗ ಎಲ್ಲ ವಸ್ತುಗಳನ್ನ ನೋಡ್ತೀವಿ. ಇದು ಆಭಾಸದ ನೋಟ, ಚಿತ್ತಿನ ಆಭಾಸದ ನೋಟ. ಇದು ಎಲ್ಲ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಎಲ್ಲವನ್ನು ನೋಡ್ತೀವಿ ಕಣ್ಣಿಂದ. ಇದನ್ನ ನಾನು ನಿಮಗೆ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಒಂದು ಮಗುವಿನ ಉದಾಹರಣೆಯನ್ನ ಕೊಟ್ಟಿದ್ದೆ. ಹೇಗೆ ಒಂದು 4-5 months ಮಗು ನೋಡುತ್ತೆ, ಎಲ್ಲರನ್ನ ನೋಡುತ್ತೆ, ಬಟ್ ಯಾವುದನ್ನ ಅದು ರೆಕಗ್ನೈಸ್ ಮಾಡೋದಿಲ್ಲ. ಅಲ್ಲಿ ಕೇವಲ ನೋಟ ಇದೆ. ಹಾಗೆ ನಮ್ಮದು ಕೂಡ ಯಾವುದು ಚಿತ್ತದ ಆಭಾಸ ನೋಟ ಇದೆಯಲ್ಲ, ಅದು ಕೇವಲ ನೋಡುವಿಕೆಯ ನೋಟ. ಅದೇನ್ ಮಾಡುತ್ತೆ ಅಂತಂದ್ರೆ ವಸ್ತುವನ್ನ ಬೆಳಗುತ್ತೆ ಅಂತಾರೆ ಅವರು. ನಾವು ಕಣ್ಣು ತೆಗೆದು ಏನು ಒಂದು ವಸ್ತುವನ್ನ ನೋಡ್ತೀವಲ್ಲ, ವಸ್ತುವನ್ನ ಬೆಳಗುತ್ತೆ. ಇಲ್ಲಿ ಇಂಥ ವಸ್ತು ಇದೆ, ಇಲ್ಲಿ ಇಂಥ ವಸ್ತು ಇದೆ, ಇಂಥ ವಸ್ತು ಇದೆ ಅಂತಕ್ಕಂಥದ್ದನ್ನ ಬೆಳಗುತ್ತೆ. ದೆನ್ ಅದಾದ್ಮೇಲೆ ಅದ್ರ ಜೊತೆಗೆ ಬುದ್ಧಿ ಅನ್ನುವಂತಹ ವೃತ್ತಿ ಅಥವಾ ಬುದ್ಧಿ ಅಂತಕ್ಕಂಥದ್ದು ಜ್ಞಾನ ಏನಿದೆ ಅಲ್ವಾ, ಅದು ಪುನಃ ಮತ್ತೆ ಕಣ್ಣಿನ ಮೂಲಕ ವಸ್ತುವಿನ ಮೇಲೆ ಬಿದ್ದು ತತ್ರ ಅಜ್ಞಾನಂ ನಿವಾರಣೆ ಐತಂತಾರೆ. ಅಂದ್ರೆ ಏನ್ ಮಾಡ್ತಂದ್ರೆ ಅದಲ್ಲದನ್ನ ತೆಗೆದು ಇದು ಇಂಥದ್ದು ಅಂತ ಹೇಳ್ತದ. ಇಲ್ಲೊಂದು ಸುಮಾರು ಒಂದು 10 ವಸ್ತುಗಳು ಬಿದ್ದಾವಂತಂದ್ರೆ ಸಾಮಾನ್ಯವಾಗಿ 10 ವಸ್ತುಗಳನ್ನು ನೋಡುವಂತಹದ್ದು ಚಿತ್ತದ ಆಭಾಸದ ನೋಟವಾದ್ರೆ, ಬುದ್ಧಿ ಏನ್ ಮಾಡತ್ತಂದ್ರೆ ಆ 10 ವಸ್ತುಗಳನ್ನ ಬಿಡಿಸ್ತದ. ಇದು ಪುಸ್ತಕ, ಇದು ಪೆನ್ನು, ಇದು ಮೊಬೈಲು, ಇದು ಪೆನ್ಸಿಲ್ಲು, ಇದು ಬೇರೆ ವಸ್ತುವಿನಕ್ಕಿಂತ ಅದು ಬಿಡಿಸ್ತದೆ. ಎರಡು ರೀತಿಯಾಗಿರ್ತಕ್ಕಂಥ ನೋಟ. ಒಂದು ಕೇವಲ ಎಲ್ಲಾ ವಸ್ತುಗಳನ್ನು ನೋಡುವಂತಹದ್ದು ಚಿದಾಭಾಸದ ನೋಟವಾದರೆ, ಇನ್ನೊಂದು ನೋಟ ಆ ಇನ್ನೊಂದು ವಸ್ತುವಿನಕ್ಕಿಂತ ಅದನ್ನ ಬೇರ್ಪಡಿಸ್ತಕ್ಕಂಥದ್ದು. ಇದು ಪೆನ್, ಇದು ಪೆನ್ಸಿಲ್ ಅಲ್ಲ, ಇದು ಮೊಬೈಲು, ಇದು ಪೆನ್ ಅಲ್ಲ. ಹೀಗೆ ಏನ್ ಮಾಡುತ್ತಂತಂದ್ರೆ ಆ ಪರ್ಟಿಕ್ಯುಲರ್ ಆಗಿ ಆ ವಸ್ತುವಿನ ಅಜ್ಞಾನವನ್ನ ಕಳಚಿ ಇಂತಹ ವಸ್ತು ಅನ್ನುವಂತಹದ್ದನ್ನ ನಿರ್ಣಯಿಸುವಂತಹದ್ದು ಯಾವುದಿದು ಬುದ್ಧಿ ವೃತ್ತಿಯ ಕೆಲಸ. ಎರಡು ರೀತಿಯಾಗಿರ್ತಕ್ಕಂಥ ನೋಟ. ಕುಲಕರ್ಣಿ ಅವರೇ, ಅರ್ಥ ಆಯ್ತಲ್ವ ಇದು? ಓಕೆ ಸರ್. ಕ್ಲಾರಿಟಿ? ಓಕೆ. ಈಗ ಹೊರಗಿನ ವಸ್ತುವನ್ನ ನೋಡುವಂತಹದ್ದನ್ನ ಪರಿಚಯ ಮಾಡಿಸಿದ್ರು. ಈಗ ಒಳಗಡೆ ಆತ್ಮನನ್ನ ನೋಡುವಂತಹ ಪ್ರಕ್ರಿಯೆಯನ್ನ ಬಹಳ ಸೊಗಸಾಗಿ ಪರಿಚಯ ಮಾಡಿಸ್ತಾರೆ. ಬ್ರಹ್ಮಣ್ಯಜ್ಞಾನನಾಶಾಯ ವೃತ್ತಿವ್ಯಾಪ್ತಿ ಅಪೇಕ್ಷಿತ ಸ್ವಯಂ ಸ್ಫುರಣ ರೂಪತ್ವಾನ್ ನಾಭಾಸ ಉಪಯುಜ್ಯತೆ. ಇದು ಸ್ವಲ್ಪ ಸೂಕ್ಷ್ಮದ ಸಬ್ಜೆಕ್ಟ್, ಅಂದ್ರೆ ವಿಷಯ ಸ್ವಲ್ಪದ, ಆದ್ರೆ ಸೂಕ್ಷ್ಮ ಇರೋದ್ರಿಂದ ಮತ್ತೆ 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 ಹೆಂಗ ಹೊರಗಿನ ನೋಟ ನಾವು ಸಾಮಾನ್ಯವಾಗಿ ಆ ಎರಡು ರೀತಿಯಾಗಿರ್ತಕ್ಕಂತಹ ನೋಟ ಇದೆ ಅಂತ ನಮಗೆ ಯಾರಿಗೂ ಕೂಡ ಪರಿಕಲ್ಪನೆ ಇಲ್ಲ. ಎಲ್ಲವನ್ನ ಮಿಕ್ಸ್ ಮಾಡಿ ನೋಡ್ಬಿಡ್ತೀವಿ ಅಷ್ಟೇನೆ. ಅಲ್ಲಿ ಬುದ್ಧಿ ಕೆಲಸ ಏನು, ಕಣ್ಣಿನ ಕೆಲಸ ಏನು ಅಂತ ಹಿಂಗೇನ್ ನಾವೇನು ಡಿವೈಡ್ ಮಾಡೋದಿಲ್ಲ. ಯಾಕಂತಂದ್ರೆ ಅದು ಸಹಜವಾಗಿ ಬಿಟ್ಟದ ನಮಗ. ಆದ್ರೆ ಈ ಶಾಸ್ತ್ರ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ನೈಯಾಯಿಕರ ಶಾಸ್ತ್ರ ಇದು. ಅವರು ಪ್ರಮಾದಲ್ಲಿ ಅತ್ಯಂತ ಪರಿಶ್ರಮವುಳ್ಳಂತವ್ರು. ಹಾಗಾಗಿ ಅವರು ಪರ್ಟಿಕ್ಯುಲರ್ ಆಗಿ ಮೇಜರ್ಮೆಂಟ್ ಮಾಡಿರ್ತಕ್ಕಂತಹ ಬ್ಯೂಟಿಫುಲ್ ಭಾರತೀಯ ದರ್ಶನ ಶಾಸ್ತ್ರದಲ್ಲಿ ನೈಯಾಯಿಕರ ಶಾಸ್ತ್ರ.
ಸೊ ಈ ಎಲ್ಲರ ಪರಿಶ್ರಮ, ದರ್ಶನಕಾರರ ಪರಿಶ್ರಮ ಇಲ್ಲದೆ ಹೋಗಿದ್ರೆ ನಮಗೆ ಈ ತತ್ವ ತಿಳ್ಕೊಳಕ್ ಭಾರಿ ಕಷ್ಟ ಆಗ್ತಿತ್ತು. ಅದಕ್ಕೆ ಈ ನಮ್ಮ ಭಾರತೀಯ ದರ್ಶನ ಶಾಸ್ತ್ರಗಳನ್ನು ನೋಡಿದಾಗ ಯಾವುದೂ ಕೂಡ ನಮ್ಮ ವಿಚಾರಕ್ಕೋಸ್ಕರ ಸಲುವಾಗಿ ಕೆಲವೊಂದನ್ನ ಅಲ್ಲಗಳಿತು ಬಿಟ್ರೆ, ಆದ್ರೆ ಅವು ತಿಳಿದುಕೊಳ್ಳಿಕ್ಕೆ ಎಷ್ಟು ಅನುಕೂಲಕರವಾಗಿದೆ ಅಂತಕ್ಕಂತಹದ್ದನ್ನ ಸಾಂಖ್ಯಶಾಸ್ತ್ರದವ್ರು ಬರೆದು ಹೋಗ್ಬಿಟ್ಟಿದ್ರೆ ಈ ಭೂತ ಪ್ರಪಂಚವನ್ನ ವಿಂಗಡಿಸಿ ಪರಿಚಯ ಮಾಡಿಸ್ತಕ್ಕಂಥದ್ದು ನಮಗೆ ಭಾರಿ ಕಷ್ಟ ಆಗ್ತಿತ್ತು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆ ಎಲ್ಲಾ ದರ್ಶನಕಾರರು. ಮತ್ತೆ ಯೋಗಶಾಸ್ತ್ರದವ್ರು ಬರೆದು ಹೋಗ್ಬಿಟ್ಟಿದ್ರೆ ಯಾವುದನ್ನ ನಾವು ಈಶ್ವರ ಅಂತ ಕರಿತೀವಿ, ಆ ಈಶ್ವರನ ಈ ಎಲ್ಲಾ ಇಂದ್ರಿಯಗಳನ್ನ ಲುಪ್ತ ಮಾಡಿ ಆ ಈಶ್ವರ ತತ್ವದಲ್ಲಿ ಮನಸ್ಸನ್ನ ಸಮ್ಯಕ್ ಧ್ಯೇಯತೆ ಇತಿ ಸಮಾಧಿಹಿ ಅಂತ ಏನ್ ಹೇಳ್ತೀವಿ, ಅಲ್ಲಿಗೆ ನಿಲ್ಲಿಸ್ಲಿಕ್ಕೆ ಕಷ್ಟ ಆಗ್ತದೆ ನಮ್ಗೆ. ಹಾಗಾಗಿ ಎಲ್ಲಾ ದರ್ಶನಕಾರರಿಗೆ ನಾವು ಗೌರವಪೂರ್ಣವಾಗಿ ವಿಚಾರವನ್ನ ಮನ್ನಿಸ್ಬೇಕು. ವೇದಾಂತ ಅಧ್ಯಾತ್ಮ ಅಂದ್ರೆ ಅದ್ವೈತ ಸತ್ಯ ಅಂತ ಹೇಳುವಾಗ ಅದರ ಪ್ರಕ್ರಿಯೆ ಬೇರೆ. ಇಷ್ಟು ಸಿಸ್ಟಮೆಟಿಕ್ ಆಗಿ ಒಂದು ವಸ್ತುವಿನ ಜ್ಞಾನವನ್ನ ಕಣ್ಣೆಂಗ ನೋಡ್ತದೆ, ಬುದ್ಧಿ ಹೆಂಗ ನೋಡ್ತದೆ, ಸೊ ಮತ್ತೆ ವಸ್ತು ಎಷ್ಟು ಹತ್ತಿರದಲ್ಲಿರ್ಬೇಕು, ಇದೆಲ್ಲ ಸಿಸ್ಟಮೆಟಿಕ್ ಆಗಿ ನಾಲೆಡ್ಜು. ಇದು ಪ್ರಮಾಶಾಸ್ತ್ರದವ್ರದ್ದು. ಈ ಪ್ರಮಾಶಾಸ್ತ್ರ ಇಲ್ಲಿ ಅಂತರಂಗದಲ್ಲಿ ಆತ್ಮನನ್ನ ನೋಡುವಾಗ ಇದನ್ನ ಎಷ್ಟು ಚೆನ್ನಾಗಿ ನಿರಾಕರಣೆ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕೆ ಅಥೆಂಟಿಕ್ ಆಗಿ ಅಮೃತ ಬಿಂದು ಉಪನಿಷತ್ತು ಮತ್ತೆ ಕಠ ಮತ್ತು ಬೃಹದಾರಣ್ಯಕ ಉಪನಿಷತ್ತು, ಈ ಎರಡು ಉಪನಿಷತ್ತಿನ ಕೋಟ್ ಮಾಡಿ ಇಲ್ಲಿ ನಮಗೆ ಪರಿಚಯ ಮಾಡತಕ್ಕಂಥದ್ದು. ಬ್ರಹ್ಮಣಿ ಅಜ್ಞಾನ ನಾಶಾಯ ವೃತ್ತಿ ವ್ಯಾಪ್ತಿ ಅಪೇಕ್ಷಿತ ಸತ್ಯರವರು. ಅಂದ್ರೆ ಬಹಳ ಸೊಗಸಾಗಿರ್ತಕ್ಕಂಥ ಶ್ಲೋಕ ಇದು. ಸ್ವಯಂ ಸ್ಫುರಣಂ ರೂಪತ್ವಾತ್ ನ ಆಭಾಸ ಉಪಯುಜ್ಯತೆ. ಈ ಆತ್ಮ ಮತ್ತು ಪರಮಾತ್ಮ ಈ ಎರಡರ ಏಕತ್ವ ಜ್ಞಾನ ನಮಗೆ ಯಾವುದರ ಕಾರಣದಿಂದ ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ, ನಮಗೆ ಎರಡು ರೀತಿಯಾಗಿರ್ತಕ್ಕಂತಹ ಮಾಯದ ಕಾರ್ಯ. ಒಂದು ಆಸುರಿ ಮಾಯೆ, ಮತ್ತೊಂದು ದೈವಿ ಮಾಯೆ. ಆಸುರಿ ಮಾಯೆ ಅಂತಂದ್ರೆ ಕೆಟ್ಟದಾಗಿ ಅರ್ಥ ಮಾಡ್ಕೋಬೇಡಿ. ಆಸುರಿ ಮಾಯೆ ಅಂತಕ್ಕಂತಹದ್ದು ಈ ಇಂದ್ರಿಯ ಜನ್ಯವಾದ ಜ್ಞಾನದಿಂದ ನಾನು ಸತ್ಯ ಅಂತಂದ್ರೆ ನನ್ನ ದೇಹ ಸತ್ಯ, ನನ್ನ ಮನಸ್ಸು ಸತ್ಯ, ನನ್ನ ಬುದ್ಧಿ ಸತ್ಯ, ನನ್ನ ಮನೆ ಸತ್ಯ, ನನ್ನ ಗಂಡ ಸತ್ಯ, ನನ್ನ ಮಕ್ಕಳು ಸತ್ಯ, ನನ್ನ ಜಾತಿ ಸತ್ಯ, ನನ್ನ ಧರ್ಮ ಸತ್ಯ ಅಂತಕ್ಕಂತಹದ್ದು ಅಲ್ಲಿ ಏನು ಒಂದು ಸತ್ಯತ್ವ ಬುದ್ಧಿಯನ್ನ ಅಧಿಕೃತವಾಗಿ ಅಲ್ಲಿ ನಮಗೆ ತಂದು ಕೊಟ್ಟಿರ್ತಕ್ಕಂಥದ್ದು. ಇದು ಆಸುರಿ ಗುಣ ಅಲ್ಲ. ಅಂದ್ರೆ ನಾವು ಮುಂದಕ್ಕೆ ಹೋಗ್ಬೇಕಾದಾಗ ಇದನ್ನ ಆಸುರಿ ಗುಣ ಅಂತ ಬಳಸ್ತೀವಿ. ಈಗ ಪ್ರಾಣಿಗೆ ನಮಗೆ ಬಂದಾಗ ಇದನ್ನ ಸರಿ ಅರವಿಂದ್ ಅವರು ಇದನ್ನ ನಾಲೆಡ್ಜ್ ಅಂತ ಕರೀತಾರೆ. ಮಾಯಾಶಕ್ತಿಯನ್ನ ನಾವು ವೇದಾಂತದಲ್ಲಿ ಬಳಸ್ತಕ್ಕಂಥದ್ದು ದೃಷ್ಟಿಕೋನ ಬೇರೆದ. ಆದ್ರೆ ಈ ಒಂದು ಎವಲ್ಯೂಷನ್ ಥಿಯರಿ ಮೇಲೆ ನೋಡಿದಾಗ ಇಲ್ಲಂತಂದ್ರೆ ಪ್ರಾಣಿಗಳಿಗೆ ನಮಗೆ ಏನ್ ವ್ಯತ್ಯಾಸ ಇರ್ತಿದ್ದಿಲ್ಲ. ಹಾಗಾಗಿ ನಾವು ಪ್ರಾಣಿಕ್ಕಿಂತ ಬೆಟರ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ನಮ್ಮೊಳಗಡೆಗೆ ಈ ನಾಲೆಡ್ಜ್ ನಾನು ಅಂತಕ್ಕಂಥದ್ದನ್ನ ಫಸ್ಟ್ ಐಡೆಂಟಿಟಿ ಮಾಡ್ತೀವಲ್ವಾ, ಇದು ಪ್ರಾಣಿಗಳಿಗಿಲ್ಲ. ಅಧಿಕೃತವಾಗಿ ಮನುಷ್ಯನಿಗೆ ಇಷ್ಟು ನಾಲೆಡ್ಜ್ ಅದ. ಹಾಗಾಗಿ ಇದು ಒಂದು ಮಾಯೆ, ಅಜ್ಞಾನ ಕಲುಷಿತವಾಗಿರ್ತಕ್ಕಂತಹ ಜ್ಞಾನ, ಅಥವಾ ವೇದಾಂತದ ಭಾಷೆಯಲ್ಲಿ ಇದು ತುಲಾ ಅಜ್ಞಾನ. ಇನ್ನು ಇದನ್ನ ನಾವು ವೇದಾಂತದ ಶಾಸ್ತ್ರದಿಂದ ಇದನ್ನ ನೇತಿ ಎನ್ನುವಂತಹ ಮಾರ್ಗದಿಂದ ತೆಗೆದಾಕ್ತಾ ಬಂದಾಗ
ಆಗ ನಮಗೆ ಬಂದು ನಿಂತುಕೊಂಡಿರ್ತಕ್ಕಂಥದ್ದು ಸ್ಥಾನ ಇಲ್ಲ ಅಂತಂದ್ರೆ, ಸೊ ಇಲ್ಲಿ ನಮಗೆ ಐ ಆಮ್ ಜೀವ ಅಂತ ಅನ್ಕೊಂಡಿರ್ತಕ್ಕಂಥವ್ರು ಐ ಆಮ್ ಆತ್ಮ ಅಂತ ಈಗ ನಾವು ಕನ್ಸಿಡರ್ ಮಾಡಿದ್ಮೇಲೆ, ಮತ್ತೆ ಆತ್ಮನಿಗೆ ಪರಮಾತ್ಮನಿಗೆ ಇರ್ತಕ್ಕಂಥದ್ದು ಏನು, ಇದು ಏಕವಾಗಿರ್ತಕ್ಕಂಥ ಅಂದ್ರೆ ಕೂಟಸ್ಥವಾಗಿರ್ತಕ್ಕಂಥದ್ದು, ಮತ್ತು ಅದು ಬ್ರಹ್ಮಸ್ವರೂಪವಾಗಿರ್ತಕ್ಕಂಥದ್ದು, ಇದು ಪರಿಮಿತಿಯಲ್ಲಿರ್ತಕ್ಕಂಥದ್ದು, ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದು, ಇದು ಏಕವಾಗಿರ್ತಕ್ಕಂಥದ್ದು, ಅದು ಅಖಂಡವಾಗಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಆತ್ಮನಿಗೆ ಮತ್ತು ಪರಮಾತ್ಮನಿಗೆ ಇರತಕ್ಕಂತಹ ಏನು ಒಂದು ಆ ಅನೇಕತ್ವದ ಒಂದು ದೃಷ್ಟಿಕೋನ ಅದಲ್ಲ, ಅದು ಏನಂತ ಕರಿತಾರೆ ಅಂತಂದ್ರೆ ಅದನ್ನ ದೈವೀ ಮಾಯೆ ಅಂತ ಕರಿತಾರೆ ಅದನ್ನ. ಸೊ ಹಾಗಾಗಿ ಗೀತಾಚಾರ್ಯ ಗೀತೆಯಲ್ಲಿ ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಸ್ಮೃತಿ ವಾಕ್ಯ ಅಂದ್ರೆ ಈ ನನ್ನ ದೈವೀ ಮಾಯೆ ಇದೆಯಲ್ವಾ, ಈ ದೈವೀ ಮಾಯೆಯನ್ನ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಅಂತ. ಯಾಕಂದ್ರೆ ಅಶುದ್ಧ ಮಾಯೆ ನಮಗೆ ಅರ್ಥ ಆಗಿಬಿಡುತ್ತೆ, ಯಾರ ಪ್ರತ್ಯಕ್ಷವಾಗಿ ನಮ್ಗೆ ಜ್ಞಾನ ಅದಲ್ವಾ. ಯಾಕಂದ್ರೆ ಕಣ್ಮುಂದೆ ನಾವ್ ಯಾರನ್ನ ನಂಬಿಕೊಂಡಿರ್ತೀವಿ ಅದು ಬಿಟ್ಟು ಹೋಗ್ತಕ್ಕಂಥದ್ದು, ಮತ್ತೆ ಈ ಶರೀರವನ್ನ ನಂಬಿಕೊಂಡಿರ್ತೀವಿ, ಇದು ಏಜ್ ಆಗುತ್ತೆ ಕೈ ಕೊಡ್ತಕ್ಕಂಥದ್ದು, ಇಂದ್ರಿಯಗಳಂದ್ರೆ ಆರ್ಗನ್ಸ್ಗಳು ಫೇಲ್ ಆಗ್ತಕ್ಕಂಥದ್ದು, ಮತ್ತೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂತಂದ್ರೆ ಸ್ಮೃತಿ ತಪ್ಪದು, ನನಗೇನ್ ನೆನಪಿಲ್ಲ ಅಂತ ಅಂತಕ್ಕಂಥದ್ದು, ಬುದ್ಧಿ ವರ್ಕ್ ಮಾಡದೆ ಇರ್ತಕ್ಕಂಥದ್ದು, ಈ ಎಲ್ಲ ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ಅನುಭವಗಳಿದಾವೆ ಇವೆಲ್ಲ. ಈ ಮಾಯೆಯನ್ನ ಅರ್ಥ ಮಾಡಿಕೊಳ್ಬಹುದು. ನಾನು ಅಂತ ಗಟ್ಟಿಗೆ ಹಿಡ್ಕೊಂಡಿದ್ದೆ, ಆದ್ರೆ ಒಂದು ಸಮಯ ಬಂದಾಗ ಇವು ಯಾವ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಲ್ಲ, ನನ್ನ ಶಾಶ್ವತವಾಗಿ ಇರೋದಿಲ್ಲ ಅಂತಕ್ಕಂಥದ್ದು ಪ್ರಕೃತಿ ನಮಗೆ ನಿಧಾನವಾಗಿ ಪರಿಚಯ ಮಾಡಿಸ್ತದೆ. ಆದ್ರೆ ಗೀತಾಚಾರ್ಯ ಹೇಳ್ತಕ್ಕಂಥದ್ದು ಅಂದ್ರೆ ಈ ಮಾಯೆ ಇದೆ ನೋಡಿ, ದೈವಿ ಮಾಯೆ, ಈ ದೈವಿ ಮಾಯೆ ಅರ್ಥ ಆಗ್ತಕ್ಕಂಥದ್ದು ಭಾರಿ ಕಷ್ಟ. ಅದಕ್ಕೆ ಇಲ್ಲಿ ಬಹಳ ರಾಮಕೃಷ್ಣ ಮಠದಲ್ಲಿ ಬರೀತಾರೆ, ಈ ಆತ್ಮ ಮತ್ತು ಪರಮಾತ್ಮರ ಏಕತ್ವ ಜ್ಞಾನ ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ. ಆತ್ಮ ಸಾಕ್ಷಾತ್ಕಾರ ಆಗ್ಬೋದೇನೋ, ಆತ್ಮ ಸಾಕ್ಷಾತ್ಕಾರ ಆಗಿರ್ತಕ್ಕಂಥವ್ರಿಗೂ ಕೂಡ ಈ ಆತ್ಮನೇ ಪರಮಾತ್ಮ ಅಂತಕ್ಕಂಥದ್ದು ಏಕತ್ವ ಜ್ಞಾನ, ಅದ್ವೈತ ಜ್ಞಾನ ಆಗ್ಬೇಕಾದ್ರೆ ಭಾರಿ ಕಷ್ಟ ಅದ. ಸೊ ಹಾಗಾಗಿ ಅದು ದೈವಿ ಶಕ್ತಿ ಅಥವಾ ದೈವಿ ಜ್ಞಾನ, ಅದು ಆ ಪರಮಾತ್ಮನ ಕೃಪೆಯಿಂದನೇ ಆಗ್ತಕ್ಕಂಥದ್ದು ಅನ್ನುವಂತಹ ವಿಷಯವನ್ನ ಅನೇಕ ರೀತಿಯಾಗಿ ಪರಿಚಯ ಮಾಡಿಸ್ತಾ, ಇನ್ನು ಯೋಗಶಾಸ್ತ್ರದಲ್ಲಿ ಕೂಡ ಪತಂಜಲಿ ಅವರು ಕೊಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಇದೆ. ಸೊ ಬ್ರಹ್ಮಣಿ ಅಜ್ಞಾನ ನಾಶಾಯ ವೃತ್ತಿ ವ್ಯಾಪ್ತಿ ಅಪೇಕ್ಷಿತ ಅಂದ್ರೆ ಹೊರಗಿನ ವಸ್ತುವನ್ನ ನೋಡಿದಾಗ ಎರಡು ರೀತಿಯಾಗಿರ್ತಕ್ಕಂಥದ್ದನ್ನ ನೋಡಿದಿವಲ್ವಾ, ಆದ್ರೆ ಒಳಗಿನ ವಸ್ತುವನ್ನ ನೋಡುವಾಗ ನಮಗೆ ಎರಡರ ಜ್ಞಾನ ಬೇಕಾಗಿಲ್ಲ ಅಂತಂತಾರೆ ಅವರು. ಆ ಎರಡರ ಜ್ಞಾನ ಬೇಕಾಗಿಲ್ಲ ಅಂತನಕ್ಕೆ ಮತ್ತೆ ಪುನಃ ಈ 93 ಹೇಳ್ಬಿಟ್ಟು ಪುನಃ ಮತ್ತೆ 92 ಬರ್ತೀನಿ. ಚಕ್ಷು ದೀಪಾವ ಅಪೇಕ್ಷೇತೆ ಘಟಾದೇಹೇ ದರ್ಶನೇ ಯಥಾ ನ ದೀಪ ದರ್ಶನೇ ಕಿಂತು ಚಕ್ಷು ಏಕಂ ಅಪೇಕ್ಷತೆ. ಅಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈ ಎಕ್ಸಾಂಪಲ್ ನೋಡಿ ಆಮೇಲೆ ಮತ್ತೆ ಪುನಃ ಅಲ್ಲಿಗೆ ಬರೋಣ ಅಂತ. ಏನ್ ಎಕ್ಸಾಂಪಲ್ ಅಂದ್ರೆ, ಈಗ ಕತ್ತಲಲ್ಲಿ ಇರುವಾಗ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ, ಅಂದ್ರೆ ಘಟವನ್ನ ನೋಡ್ಬೇಕಾದ್ರೆ, ಅಂದ್ರೆ ಮಡಿಕೆಯನ್ನ ನೋಡ್ಬೇಕಾದ್ರೆ, ಪುಸ್ತಕವನ್ನ ನೋಡ್ಬೇಕಾದ್ರೆ, ಪೆನ್ನನ್ನ ನೋಡ್ಬೇಕಾದ್ರೆ, ಯಾವುದೇ ವಸ್ತುವನ್ನ ನೋಡ್ಬೇಕಾದಾಗ ಅಲ್ಲಿ ಎರಡು ಪ್ರಕ್ರಿಯೆಗಳು ಬೇಕಾಗ್ತವೆ ಅಂತಾರ. ಒಂದು ಏನ್ ಬೇಕು ಅಂತಂದ್ರೆ ಒಂದು ದೀಪ ಬೇಕು, ಯಾಕಂದ್ರೆ ಕತ್ತಲಿರೋದ್ರಿಂದ, ಮತ್ತೆ ನಮ್ಮ ಕಣ್ಣಿರ್ಬೇಕು. ಕಣ್ಣು ಓಪನ್ ಇಟ್ಕೋಬೇಕು, ನಾವು ಮುಚ್ಚಿದ್ರೆ ಗೊತ್ತಾಗಲ್ಲ. ದೀಪದ ಬೆಳಕಿನಿಂದ ನಾವು ಒಂದು ವಸ್ತುವನ್ನ ಗುರುತಿಸ್ತೀವಿ, ಇದು ಪೆನ್ನು, ಇದು ಪುಸ್ತಕ, ಇದು ಪೆನ್ಸಿಲ್ಲು, ಇದು ಮೊಬೈಲ್ ಅಂತ ಹೇಳಿ. ಅಂದ್ರೆ ಎರಡು ಬೇಕು, ಒಂದು ಕಣ್ಣು ಇರಬೇಕು, ಮತ್ತೊಂದು ದೀಪ ಇರಬೇಕು. ಆದ್ರೆ ಅವರು ಇಲ್ಲಿ ಕೊಡ್ತಕ್ಕಂಥದ್ದು ಇನ್ನೊಂದು ಏನಂತಂದ್ರೆ, ಮೂರನೇ ಪಾದ ನ ದೀಪ ದರ್ಶನೇ ಕಿಂತು
ಆದ್ರೆ ಘಟವನ್ನ ನೋಡುವಾಗ, ಪಟವನ್ನ ನೋಡುವಾಗ, ಪುಸ್ತಕವನ್ನ ನೋಡುವಾಗ ಇಟ್ ಇಸ್ ದೀಪ ಬೇಕಾಗತ್ತೆ. ಆದ್ರೆ ಅಲ್ಲೊಂದು ದೀಪ ಇದೆ ಅಂತ ಇಟ್ಕೊಳ್ಳಿ. ಆ ದೀಪ ನೋಡ್ಬೇಕಾದ್ರೆ ಮತ್ತೊಂದು ದೀಪ ಬೇಕಾಗಿಲ್ಲ. ಕೇವಲ ಕಣ್ಣಿದ್ರೆ ಸಾಕಾಗತ್ತೆ. ಕೇವಲ ಕಣ್ಣು ತೆಗೆದು ನೋಡಿದ್ವು ಅಂತಂದ್ರೆ ದೀಪ ಕಾಣಿಸ್ತದ ಇಲ್ಲ. ಈ ಪುಸ್ತಕವನ್ನ ನೋಡುವಾಗ ಹೆಂಗ ದೀಪ ಬೇಕಾಗಿತ್ತು ಆ ರೀತಿಯಾಗಿ ದೀಪ ಬೇಕಾಗತ್ತಾ? ಬೇಕಾಗೋದಿಲ್ಲ. ಗಡಿಗೆಯನ್ನ ನೋಡುವಾಗ, ಪಟವನ್ನು ನೋಡುವಾಗ ದೀಪ ಬೇಕಾಗತ್ತೆ. ಆದ್ರೆ ದೀಪನೇ ಇನ್ನೊಂದು ದೀಪ ಅಲ್ಲಿ ಉಡ್ತಿತ್ತು ಅಂತಂದ್ರೆ ಈ ದೀಪದ ಅವಶ್ಯಕತೆ ಇಲ್ಲ. ಹಾಗೆ ಮೇಲಿನ ಈಗ 92 ಶ್ಲೋಕ ಅದೇ ರೀತಿಯಾಗಿ ಆತ್ಮನನ್ನ ನೋಡಲಿಕ್ಕೆ ಏನ್ ಬೇಕು ಅಂತಂದ್ರೆ ಅಲ್ಲಿ ಬುದ್ಧಿ ಒಂದೇ ಸಾಕಾಗತ್ತೆ, ಬುದ್ಧಿವೃತ್ತಿ ಒಂದೇ ಸಾಕಾಗತ್ತೆ. ಅಲ್ಲಿ ಆಭಾಸದ ಬೆಳಕು ಬೇಕಾಗಿಲ್ಲ. ಚಿತ್ತದ ಆಭಾಸ ಇದೆ ನೋಡಿ, ಈ ಚಿತ್ತದ ಆಭಾಸದ ಬೆಳಕು ಬೇಕಲ್ಲ, ಅಂದ್ರೆ ಕಣ್ಣು ಬೇಕಾಗಿಲ್ಲ ಅಲ್ಲಿ. ಸೇಮ್ ಎಕ್ಸಾಂಪಲ್ ನೋಡಿ ತಗೊಂಡಾಗ ಹೆಂಗ್ ಹಾಕ್ರಿ. ಯಾಕಂತಂದ್ರೆ ಆತ್ಮ ಅಂತಕ್ಕಂಥದ್ದು ಆಲ್ರೆಡಿ ಬೆಳಕಿನ ಸ್ವರೂಪ. ಆ ಬೆಳಕಿನ ಸ್ವರೂಪದ ಜ್ಞಾನ ಇಲ್ಲದೆ ಇರೋದ್ರಿಂದ ಜೀವನಿಗೆ, ಯಾಕಂದ್ರೆ ಈ ದೈವೀ ಮಾಯೆ ಈ ಬುದ್ಧಿಗೆ ಅಡ್ಡವಾಗಿ ಇರೋದ್ರಿಂದ ಅದು ನಮಗೆ ಗೋಚರ ಆಗೋದಿಲ್ಲ. ಯಾವಾಗ ನಮಗೆ ಈ ಪರಮಾತ್ಮನ ಕೃಪೆಯಿಂದ ಆ ದೈವೀ ಮಾಯೆ ನಮಗೆ ಕಳಚತ್ತೋ ಆಗ ನಮ್ಮ ಬುದ್ಧಿಯಿಂದ ಬುದ್ಧಿ ವೃತ್ತಿ ಒಂದೇ ಸಾಕು ಆತ್ಮನನ್ನ ನೋಡ್ಲಿಕ್ಕೆ. ಅಲ್ಲಿ ಪ್ರಮ ಬೇಕಾಗಿಲ್ಲ. ಪ್ರಮ ಅಂತಂದ್ರೆ ಮೆಜರ್ಮೆಂಟ್, ಅಳತೆ ಮಾಡ್ತಕ್ಕಂತಹ ಕಣ್ಣಿನ ಜ್ಞಾನ ಬೇಕಾಗಿಲ್ಲ. ಇಷ್ಟು ಕ್ಲಾರಿಟಿ ಅರ್ಥ ಆಗಿಬಿಟ್ರೆ ವಾಕ್ಯ ಜನ್ಯ ಜ್ಞಾನ ಅರ್ಥದಂಗ ಆತ್ಮನ ಬಗ್ಗೆ. ಇದೆಷ್ಟು ಕ್ಲಾರಿಟಿ ಅರ್ಥ ಆಗಿದೆ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಪ್ರಮಾ ಜ್ಞಾನ ಬೇಕಾಗಿಲ್ಲ, ಅದಕ್ಕೆ ಇಂದ್ರಿಯ ಜ್ಞಾನ ಬೇಕಾಗಿಲ್ಲ. ಆದ್ರೆ ಬುದ್ಧಿ ಅಂತಕ್ಕಂತಹ ಅಂತಃಕರಣ ಬೇಕಾಗತ್ತೆ. ಅದಕ್ಕೆ ಉಪಾಧಿ ಇದೆ ಅಂತಕ್ಕಂಥ ಶುದ್ಧವಾದ ಉಪಾಧಿ ಆತ್ಮನಿಗೆ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಈ ವಾಕ್ಯದಲ್ಲಿ ಅವರು ಪ್ರೂವ್ ಮಾಡಿದರು. ಶುದ್ಧವಾದ ಬುದ್ಧಿ ಆತ್ಮನನ್ನ ನೋಡುತ್ತೆ, ಆತ್ಮನನ್ನ ಅರಿಯುತ್ತೆ, ಆತ್ಮನನ್ನ ತಿಳಿಯುತ್ತೆ. ಅಲ್ಲಿ ಏನು ನಾಶ ಆಯ್ತು ಅಂತಂದ್ರೆ ಸೊ ರಿಫ್ಲೆಕ್ಟ್ ಬೆಳಕು ಬೇಕಾಗಿಲ್ಲ. ಅಲ್ಲಿ ರಿಫ್ಲೆಕ್ಟ್ ಬೆಳಕು ಎಲ್ಲಿ ಬೇಕು ಅಂತಂದ್ರೆ ಹೊರಗಿನ ವಸ್ತುಗಳನ್ನ ನೋಡುವಾಗ ಆ ರಿಫ್ಲೆಕ್ಟ್ ಬೆಳಕು ಬೇಕಾಗತ್ತೆ, ಪ್ರಮಾಜ್ಞಾನ ಬೇಕಾಗತ್ತೆ. ಈ ಪ್ರಮಾಜ್ಞಾನ ಬೇಕಾಗಿಲ್ಲ ಅಂತ ಹೇಳಕ್ಕೋಸ್ಕರ ಸಲುವಾಗಿನೇ ಅಪ್ರಮೇಯ ಅಂತ ಕರೆದ್ರೆ ಅದನ್ನ. ಮುಂದಿನ ಅಮೃತ ಬಿಂದು ಉಪನಿಷತ್ತನ್ನು ಕೋಟ್ ಮಾಡಿರ್ತಕ್ಕಂಥ ಅದಕ್ಕೋಸ್ಕರ ಸಲುವಾಗಿ ಅದು ಅಪ್ರಮೇಯ ಅಂತ ಕರೀತಿರೋದು. ಅಪ್ರಮೇಯ ಅಂತಂದ್ರ ಅದು ಪ್ರಮಾದಿಂದ ಬೆಳಗುವಂತಹದ್ದಲ್ಲ. ಆದ್ರೆ ಹೊರಗಿನ ವಸ್ತುಗಳು ನಾವು ನೋಡ್ಬೇಕಂದ್ರೆ ಪ್ರಮಾ ಜ್ಞಾನದಿಂದ ನಾವು ನೋಡ್ತೀವಿ. ಪ್ರಮಾ ಅಂದ್ರೆ ಕಣ್ಣಿನ ಜ್ಞಾನದಿಂದ ನೋಡ್ತೀವಿ. ಆತ್ಮ ಅಪ್ರಮೇಯ, ಅದಕ್ಕೆ ಪ್ರಮಾಜ್ಞಾನ ಬೇಕಾಗಿಲ್ಲ. ಅದಕ್ಕೆ ತಿಳಿಬೇಕು ಅಂತಕ್ಕಂತಹ ಒಂದು ಬುದ್ಧಿ, ಒಂದೇ ಒಂದು ಉಪಾಧಿ. ಆ ಬುದ್ಧಿ ಜ್ಞಾನ, ಆ ಅಜ್ಞಾನ ಹೋಗ್ಬಿಟ್ರೆ ಸಾಕು. ಆ ಬುದ್ಧಿಗಿರ್ತಕ್ಕಂತಹ ಅಜ್ಞಾನ ಅದು ರಿಮೂವ್ ಆಗಿಬಿಟ್ರೆ ಅವಾಗ ಅದು ಏನಾಗುತ್ತೆ ಅಂತಂದ್ರೆ ಸೊ ಆತ್ಮನ ಬೆಳಕಿನಲ್ಲಿ ಒಂದಾಗ್ಬಿಡುತ್ತೆ. ಮತ್ತೆ ಆತ್ಮನ ಬೆಳಕಿನಲ್ಲಿ ಒಂದಾದಾಗ ಈ ಏನು ರಿಫ್ಲೆಕ್ಟ್ ಬೆಳಕಿದೆಯಲ್ವಾ, ಆ ರಿಫ್ಲೆಕ್ಟ್ ಬೆಳಕು
ಬೇಕಾಗಿಲ್ಲ ಅಂತ ಒಂದ್ ಹೇಳಿದ್ರು. ಮತ್ತೆ ಹಾಗೆ ಇನ್ನೊಂದು ಸಂಶಯ ಏನ್ ತೆಗಿತಾರಂತಂದ್ರೆ, ಅವಾಗ ಅವಾಗ ಅವ್ನು ನೋಡ್ತಕ್ಕಂಥದ್ದು ಎಲ್ಲವೂ ಬುದ್ಧಿ ಬೆಳಕಿನಿಂದ ನೋಡ್ತಾನ ಅಂತ ಕ್ವಶನ್ ಬರ್ತದ. ಅವಾಗ ಅವನು ಬುದ್ಧಿ ಬೆಳಕಿನಿಂದ ನೋಡಂಗಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅವರು ಬಹಳ ಬ್ಯೂಟಿಫುಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಚಿತ ಅಪಿ ಅಸೌ ಚಿದಾಭಾಸೌ ಬ್ರಹ್ಮಣಿ ಏಕಿ ಭವೇತ್ ಪರಂ ನತು ಬ್ರಹ್ಮಣಿ ಅತಿಶಯಂ ಫಲಂ ಕುರ್ಯಾತ್ ಬಾಧಿವತ್ ಕುರ್ಯಾತ್ ಘಟಾಧಿವತ್. ಸರಿ, ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಚಿದಾಭಾಸದ ವೃತ್ತಿ ಬೇಕಾಗಿಲ್ಲ, ಆಭಾಸದ ವೃತ್ತಿ ಬೇಕಾಗಿಲ್ಲ. ಆವಾಗ ಬುದ್ಧಿನೇ ಅದು ಬೆಳಕಿನ ರೂಪವನ್ನ ಪಡಿತದೆ. ಆ ಬೆಳಕಿನ ರೂಪವನ್ನ ಪಡೆದಾಗ ಜ್ಞಾನಿ ಯಾವುದರಿಂದ ನೋಡ್ತಾನೆ ಅಂತಂದ್ರೆ ಆತ್ಮನ ಬೆಳಕಿನಿಂದ ನೋಡ್ತಾನೆ. ಆತ್ಮನಿಂದ ಬೆಳಕಿನಿಂದ ನೋಡಿದಾಗ ಮತ್ತೆ ಬುದ್ಧಿಯ ಬೆಳಕು ಏನಾಗಿರುತ್ತೆ? ಬುದ್ಧಿಯ ಬೆಳಕು ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಗೌಣ ಆಗಿರುತ್ತೆ ಅಂತಂತಾರ. ಹೆಂಗ ಗೌಣ ಆಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಹೆಂಗಂತಂದ್ರೆ ಈಗ ಹಗಲು ಹೊತ್ತಿನಲ್ಲಿ ದೀಪದ ಬೆಳಕು ಸೂರ್ಯನನ್ನ ಬೆಳಗ್ಲಿಕ್ಕೆ ಸಾಧ್ಯನಾ? ಸೂರ್ಯನ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾಗುತ್ತೆ, ಹಗಲೊತ್ತಿನಲ್ಲಿ ದೀಪದ ಬೆಳಕು ನೀವು ಹಚ್ಚಿಕೊಂಡ್ರು ಕೂಡ ಅದು ಗೌಣ ಆಗತ್ತೆ. ಯಾಕಂದ್ರೆ ಮಹಾಪ್ರಕಾಶವಾಗಿರ್ತಕ್ಕಂತಹ ಸೂರ್ಯನ ಬೆಳಕಲ್ಲಿ ಆ ದೀಪದ ಬೆಳಕಲ್ಲಿ. ಹಾಗೆ ಮೊದಲು ಏನಾಗಿತ್ತು, ನಮಗೆ ಅಜ್ಞಾನದಲ್ಲಿ ದೀಪದ ಬೆಳಕೇ ಜೀವಾಳವಾಗಿತ್ತು. ಯಾಕಂತಂದ್ರೆ ನಮಗೆ ಸೂರ್ಯನ ಬೆಳಕಿದ್ದಿಲ್ಲ. ಈಗ ನಮಗೆ ನಮ್ಗೇನಾಗಿತ್ತು ಅಂದ್ರೆ ಅಜ್ಞಾನ ಇರೋದ್ರಿಂದ ನಾವು ಈ ಪ್ರಮಾಜ್ಞಾನದಿಂದನೇ ನಾವು ಜೀವನ ಮಾಡ್ತಾ ಇದ್ವಿ. ಅದೇ ಜೀವನ ಸತ್ಯವಾಗಿತ್ತು. ಆದ್ರೆ ಯಾವಾಗ ನಮ್ಮ ಪ್ರಮಾಜ್ಞಾನ ಹೋಗಿ ಬುದ್ಧಿ ಶುದ್ಧವಾಗಿ ಅಜ್ಞಾನ ನಾಶವಾಗಿತ್ತು, ಆಗ ನಮಗೆ ಪ್ರಮಾಜ್ಞಾನ ಬೇಕಾಗಿಲ್ಲ, ನೇರವಾಗಿ ಆತ್ಮನೇ ಬೆಳಗ್ತಕ್ಕಂಥದ್ದು. ಅವಾಗ ಅಲ್ಲಿ ಬುದ್ಧಿ ಉಪಾಧಿ ಇರುತ್ತೆ, ಆದ್ರೆ ಅದು ಗೌಣವಾಗಿರುತ್ತೆ, ಶುದ್ಧವಾಗಿರೋದ್ರಿಂದ ಆ ಲಿಮಿಟ್ ಆಗಿರ್ತಕ್ಕಂಥದ್ದು ಅದು ಆತ್ಮನನ್ನ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನ ಬೆಳಕಿನಿಂದ ಬುದ್ಧಿ ಉಪಾಧಿ ಸಹಿತವಾಗಿ ಜ್ಞಾನಿಯಲ್ಲಿ ತೋರಿಕೊಳ್ತದೆ. ಬಹಳ ಬ್ಯೂಟಿಫುಲ್ ಆಗಿ ವಿದ್ಯಾರಣ್ಯ ಮನೆಗಳು ಇಷ್ಟು ನಮ್ಮ ಅಗಣಿತವಾಗಿರ್ತಕ್ಕಂಥದ್ದು ಗಣಿತಕ್ಕೆ ಸಿಗುವ ಹಾಗೆ, ಅಂದ್ರೆ ಅಪ್ರಮೇಯವಾಗಿರ್ತಕ್ಕಂಥದ್ದು ಪ್ರಮಾಣದಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಅವರು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ತಮ್ಮ ಎಲ್ಲ ವಿದ್ವತ್ತನ್ನ, ಬುದ್ಧಿಯ ಕೌಶಲ್ಯವನ್ನ ಇಲ್ಲಿ ಪ್ರಯೋಗಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಈಗ ಬುದ್ಧಿ ಏನಾಯ್ತು, ಉಪಾಧಿ. ಬುದ್ಧಿ ಅಂದ್ರೆ ಉಪಾಧಿ ಅಂತಾನೆ ಅರ್ಥ ಮಾಡಿಕೊಳ್ಳೋದು. ಹಾಗೆ ಹೀಗೆ ಮಾತಾಡ್ತೀನಿ. ಈಗ ಉಪಾಧಿ ಅಂತ ಉಪಾಧಿ ಅಂದ್ರ ಅಜ್ಞಾನ ಕಳೆದುಕೊಂಡಿರ್ತಕ್ಕಂತಹ ಉಪಾಧಿ ಇದೆ. ಅದು ಆತ್ಮನ ಬೆಳಕಿನಲ್ಲಿ ಬೆಳಗುತ್ತೆ. ಯಾರು ಆತ್ಮನನ್ನ ತಿಳಿದಿದ್ದಾನೆ ಅವನು ಇಂದ್ರಿಯಗಳ ಮೂಲಕವಾಗಿ ಏನನ್ನ ತಿಳಿಬೇಕಾಗಿಲ್ಲ. ಅದಕ್ಕೆ ಅದನ್ನ ಡೈರೆಕ್ಟ್ ನಾಲೆಡ್ಜ್ ಅಂತ ಕರೆದ್ರು. ಅದನ್ನ ಸರಿ, ಅರವಿಂದ್ ಅವರು ಅದನ್ನ ಡೈರೆಕ್ಟ್ ನಾಲೆಡ್ಜ್ ಅಂತ. ಅಜ್ಞಾನ ಇರೋ ತನಕ ಇಂಡೈರೆಕ್ಟ್ ನಾಲೆಡ್ಜ್. ಅಜ್ಞಾನ ಇರೋ ತನಕ ಏನಾಗುತ್ತೆ ಅಂದ್ರೆ ಇಂದ್ರಿಯಗಳಿಂದ ಬರುವಂತಹ ಇನ್ಫಾರ್ಮೇಶನ್ನೇ ನಮಗೆ ಜ್ಞಾನ ಆಗಿರುತ್ತೆ. ಯಾವಾಗ ಆತ್ಮಜ್ಞಾನ ಆಗತ್ತೆ, ಆತ್ಮಜ್ಞಾನ ಆದಾಗ ಈ ಇಂದ್ರಿಯಗಳ ಜ್ಞಾನ ಆತ್ಮನಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೀಪದ ಬೆಳಕು ಸೂರ್ಯನನ್ನ ಹೇಗೆ ಬೆಳಗಲಾರದು, ಹಾಗೆ ಇಂದ್ರಿಯ ಜ್ಞಾನ ಸೂರ್ಯನನ್ನ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಂದ್ರಿಯ ಜ್ಞಾನ ಆತ್ಮನ ಬೆಳಕಿನ ಮುಂದೆ ಗೌಣ ಆಗುತ್ತೆ, ಅದು ಬೇಕಾಗಿಲ್ಲ. ಅದು ಅಲ್ಲಿ ಬುದ್ಧಿ ಅಜ್ಞಾನ ಕಳ್ಕೊಂಡಿರೋದ್ರಿಂದ ಶುದ್ಧವಾಗದಾಗ ಆ ಆತ್ಮನ ಬೆಳಕಿನಲ್ಲಿ ಬುದ್ಧಿ
ಪ್ರಾರಬ್ಧ ಇರೋವರೆಗೆ ಆತ್ಮಜ್ಞಾನಿಗೆ ಉಪಾಧಿಯಾಗಿರುತ್ತೆ. ಅಂತಹ ಅಜ್ಞಾನವನ್ನ ಕಳೆದುಕೊಂಡು ಆತ್ಮನ ಸ್ವರೂಪವನ್ನ ತಿಳಿದು ಶುದ್ಧ ಬುದ್ಧಿಯಿಂದ ಯಾರು ಆತ್ಮಜ್ಞಾನಿಗಳಿದಾರೋ ಇದಕ್ಕೆ ನಮಗೆ ಅವರೇ ಸಾಕ್ಷಿ ಪುರುಷರು. ಅವರನ್ನ ಬಿಟ್ರೆ ಮತ್ತೆ ನಾವು ಆತ್ಮನ್ನ ತಿಳಿಲಿಕ್ಕೆ ಬೇರೆ ಯಾವುದೂ ನಮಗೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಶಾಸ್ತ್ರ ಬಹಳ ಪ್ರಮುಖವಾಗಿ ಗುರುವನ್ನು ತುಂಬಾ ಹೈಲೈಟ್ ಮಾಡುತ್ತೆ. ಗುರು ಅಂದ್ರೆ ಆತ್ಮಜ್ಞಾನವನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥವನು. ಅವನೊಬ್ನೇ ಇದಕ್ಕೆ ಅಧಿಕೃತವಾಗಿ ನಿಲ್ತಕ್ಕಂಥ. ಯಾಕಂತಂದ್ರೆ ಯಾವ್ದನ್ನ ಆತ್ಮ ಅಂತ ಕರಿತೀವಿ, ಶುದ್ಧ ಆತ್ಮ ಅಂತ ಕರಿತೀವಿ, ಉಪಾಧಿ ರಹಿತವಾಗಿರ್ತಕ್ಕಂಥದ್ದು, ಅದು ನಮಗೆಲ್ಲ ಗೊತ್ತಿದೆ. ನಿರ್ವಿಕಾರ, ನಿರಂಜನ, ನಿರ್ಗುಣ ಅಂತ ಕರಿತೀವಿ ಅದನ್ನ. ಆ ನಿರ್ಗುಣ, ನಿರಂಜನ, ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮನನ್ನ ಶುದ್ಧವಾದ ಬುದ್ಧಿಯಿಂದ ಸಾಕಾರವಾದ ಉಪಾಧಿಯ ಮೂಲಕ ಆತ್ಮಜ್ಞಾನಿಗಳು ನಮಗೆ ಸಾಕ್ಷಾತ್ ಅವರು ಆತ್ಮಸ್ವರೂಪರು. ಅಂತಹ ಆತ್ಮಸ್ವರೂಪರ ಜ್ಞಾನದಿಂದ ನಮಗೆ ಈ ತತ್ವ ಅರ್ಥ ಆಗಲಿಕ್ಕೆ ಸಾಧ್ಯವಿದೆ. ಅದನ್ನ ಬಿಟ್ಟರೆ ಬೇರೆ ನಮಗೆ ಚಾನ್ಸೇ ಇಲ್ಲ. ಸೊ ಆ ಕಾರಣದಿಂದ ನಮ್ಗೆ ಯಾಕೆ ಇವತ್ತೆಲ್ಲ ಉಪನಿಷತ್ತುಗಳು ಅಥೆಂಟಿಕ್ ಆಗಿ ಅಂತಂದ್ರೆ ಆ ಉಪನಿಷತ್ತುಕಾರ ಈ ಸತ್ಯವನ್ನ ದರ್ಶನ ಮಾಡಿಕೊಂಡಿರ್ತಕ್ಕಂಥವ್ನು. ಆ ಕಾರಣದಿಂದನೇ ಉಪನಿಷತ್ತು ವಾಣಿಯನ್ನ ಯಾರು ಶಾಸ್ತ್ರವನ್ನ ತಿಳಿಲಿಕ್ಕೆ ಹೊರಟಿರ್ತಕ್ಕಂಥವ್ರು ಅದರಲ್ಲಿ ಮೊದಲು ಶ್ರದ್ಧೆ ಇರ್ಬೇಕಾಗತ್ತೆ. ಶ್ರದ್ಧೆ ಇದ್ದಾಗ ಮಾತ್ರ ಅಂತಹ ಶ್ರದ್ಧೆ ಅವನನ್ನ ಏನ್ ಮಾಡುತ್ತೆ ಅಂತಂದ್ರೆ ಆತ್ಮನನ್ನ ದರ್ಶನ ಮಾಡಿಸುತ್ತೆ. ಆತ್ಮಾನಂ ಚೇತ್ ವಿಜಾನೀಯಾತ್ ತತ್ಸ್ವರೂಪ ತತ್ಸ್ವರೂಪ ಅಯಂ ಅಸ್ಮೀತಿ ಪುರುಷ ತ್ವಂ ಸ್ವರೂಪ. ಈಗ ತತ್ಸ್ವರೂಪನಾದ, ಅಜ್ಞಾನವನ್ನ ಕಳೆದುಕೊಂಡ. ಹಾಗಾಗಿ ಈಗ ತೊಮ್ಮಿಲ್ಲ, ತತ್ತಾಗಿದೆ, ಒಂದೇ ಇದೆ. ಅದು ಏಕವಾಗಿರ್ತಕ್ಕಂಥದ್ದು ಒಂದೇ ಒಂದು. ಆ ಏಕವಾಗಿರ್ತಕ್ಕಂಥದ್ದೇ ಅನೇಕವಾಗಿರ್ತಕ್ಕಂಥದ್ದು. ಅಜ್ಞಾನ ಇರುವಾಗ ನಮಗೆ ಡಿವಿಷನ್ ಇತ್ತು. ಯಾವಾಗ ಅಜ್ಞಾನ ಹೊರಟೋಯ್ತು ಅವಾಗ ಏಕವಾಗಿರ್ತಕ್ಕಂಥದ್ದೇ ಅನೇಕವಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ಕಾರಣದಿಂದ ಮುಂಡಕ ಉಪನಿಷತ್ತು ಬ್ರಹ್ಮವನ್ನ ತಿಳಿದವನು, ಬ್ರಹ್ಮಜ್ಞಾನವಾಗಿರ್ತಕ್ಕಂಥವನು ಕಣ್ಣು ತೆಗೆದಾಗ ಅವನಿಗೆ ಎಲ್ಲವೂ ಬ್ರಹ್ಮವೇ ಕಾಣುತ್ತೆ. ಬ್ರಹ್ಮ ಇವ ಭವತಿ ಅಂತ. ಇಷ್ಟು ವಿಚಾರವನ್ನ ನಮಗೆ ತರ್ಕದ ಮೂಲಕ ತಿಳಿಸಿ ಈಗ ಈ ಒಂದು ಜ್ಞಾನಕ್ಕೆ ಅಥೆಂಟಿಕ್ ಆಗಿ ಎಕ್ಸಾಂಪಲ್ ಉಪನಿಷತ್ತಿನ ಒಂದು ವಾಣಿಯನ್ನ ಕೊಡ್ತಾ ಇದ್ದಾರೆ. ಅಪ್ರಮೇಯಮನಾದಿಂಚ ಏತಿ ಅತ್ರ ಸುತ್ತೇದ ಮೀರಿತಂ ಮನಸೈವೇದಮಾಪ್ತವ್ಯಂ ಇತಿ ಧೀವ್ಯಾಪ್ತತಾ ಶ್ರುತಾಃ. ಮೊದಲನೇದು ಅರ್ಧ ಪಾದ, ಅದು ಅಮೃತವಿದ್ದು ಉಪನಿಷತ್ತು. ಕೆಳಗಡೆದು ಮನಸೈವೇದಮಾಪ್ತವ್ಯಂ ಇತಿ ಧೀ ವ್ಯಾಪ್ತತಾ ಶ್ರುತಾಃ. ಇದನ್ನ ಆಕ್ಚುಲಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಂದ್ರೆ ಫುಟ್ನೋಟ್ ಅಲ್ಲಿ ರಾಮಕೃಷ್ಣ ಮಠದ ಬುಕ್ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ ಅಂತ ಬರೆದಿದ್ದಾರೆ. ಆಕ್ಚುಲಿ ಮೇಲೆ ಕರೆಕ್ಟ್ ಬರೆದಾರ ಅವರು, ಕಠೋಪನಿಷತ್ ಮಂತ್ರ ಅದು. ಆದ್ರೆ ಬೃಹದಾರಣ್ಯಕ ಮಂತ್ರ ಏನದಂತಂದ್ರೆ ಅದು ಆ ಒಂದು ಪಾದ ಒಂದ್ ಸ್ವಲ್ಪ ಬೇರೆ ಇದೆ. ಮನಸೈವ ಅನುದ್ರಷ್ಟವ್ಯಂ, ಮನಸ ಇವ ಅನುದ್ರಷ್ಟವ್ಯಂ ಅಂತ ಅದು
ಬೃಹದಾರಣ್ಯಕ ವಾಕ್ಯ ಅಂದ್ರೆ ಮನಸ್ಸಿನಿಂದಲೇ ತಿಳಿಬೇಕು ಅಂತಕ್ಕಂಥದ್ದು. ಮನಸ ಏವ, ಮನಸ್ಸಿನಿಂದಲೇ ಅನುದಷ್ಟವ್ಯಂ ಅಂದ್ರೆ ಇದು ತಿಳಿಯಲ್ಪಡ್ತಕ್ಕಂಥದ್ದು ಅಂತ. ಈ ಕಟದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಮನಸ ಏವಂ ಇದಂ ಮನಸ ಏವ ವೇದಂ ಆಪ್ತವ್ಯಂ ಅಂದ್ರೆ ಈ ಮನಸ್ಸಿನಿಂದ ತಿಳಿಬೇಕು ಅಂತಕ್ಕಂಥದ್ದು ವೇದ ತಿಳಿಸ್ತದೆ. ತಿಳಿ ಅಂದ್ರೆ ತಿಳಿ, ಮನಸ್ಸಿನಿಂದಲೇ ತಿಳಿಬೇಕು ಅಂತಕ್ಕಂಥ ಎರಡು ಒಂದೇನೆ. ಮನಸ್ಸಿನಿಂದ ತಿಳಿ ಅಥವಾ ಮನಸ್ಸಿನಿಂದ ನೋಡು, ಈ ಎರಡು ಬೇರೆ ಬೇರೆ ಅರ್ಥ ಏನು ಕೊಡೋದಿಲ್ಲ. ತಿಳಿ ಅಂತಂದ್ರೆ ಅಷ್ಟೇನೆ, ನೋಡು ಅಂತಂದ್ರೆ ಅಷ್ಟೇನೆ. ಸೊ ಈ 92 ಶ್ಲೋಕ, ಈ 92 ಶ್ಲೋಕ ಬುದ್ಧಿಯಿಂದ ಆತ್ಮನನ್ನ ನೋಡ್ಬೇಕು ಅಂತ ಹೇಳಿದ್ರಲ್ಲ. ಸೊ ಮನಸ್ಸ ಇವ ದ್ರಷ್ಟವ್ಯ, ಮನಸ್ಸ ಇವ ವೇದವ್ಯ ಅಂದ್ರೆ ತಿಳಿ, ಮನಸ್ಸಿನಿಂದನೇ ತಿಳಿ ಅಂತಕ್ಕಂಥದ್ದು. ಮತ್ತೆ ಎರಡನೇ ಅದು ಆಭಾಸ ಅಂತಕ್ಕಂತಹದ್ದು ಇಲ್ಲ ಅಂತ ಅನ್ನೋಕ್ಕೋಸ್ಕರ ಸಲುವಾಗಿ ಅಪ್ರಮೇಯ. ಅಪ್ರಮೇಯ ಅಂತಂದ್ರೆ ಪ್ರಮಾದದಿಂದ ಅದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಮಾಕ್ಕೆ ಮೀರಿರ್ತಕ್ಕಂಥದ್ದು. ಆದ್ರೆ ಮನಸ್ಸಿನಿಂದ ತಿಳಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, ತಿಳಿಲಿಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ನೋಡಿ, ಮಾತು ಮನಸ್ಸಿಗೆ ಅತೀತವಾಗಿರ್ತಕ್ಕಂತಹದ್ದು ಅಂತ ಶಾಸ್ತ್ರ ನಮಗೆ ಮೊದಲು ಆ ಅಜ್ಞಾನದಲ್ಲಿರ್ತಕ್ಕಂತಹ ಮನಸ್ಸನ್ನ ನಿರಾಕರಣೆ ಮಾಡಕ್ಕೋಸ್ಕರ ಸಲುವಾಗಿ ಹೇಳಿ, ಯಾವಾಗ ಅದು ಶುದ್ಧವಾಗತ್ತಾ ಅದೇ ಮನಸ್ಸಿಗೆ ಅದು ಗೋಚರವಾಗತ್ತೆ. ಅಗೋಚರವಾಗಿರ್ತಕ್ಕಂತಹದ್ದು ಈಗ ಗೋಚರವಾಯಿತು, ನಿರಾಕಾರವಾಗಿರ್ತಕ್ಕಂಥದ್ದು ಸಾಕಾರವಾಯಿತು, ಅಪ್ರಮೇಯವಾಗಿರ್ತಕ್ಕಂಥದ್ದು ಪ್ರಮಾ ಅಂದ್ರೆ ಬುದ್ಧಿಯ ವ್ಯಾಪ್ತಿಯಲ್ಲಿ ಅದನ್ನ ಗ್ರಹಿಸಬಹುದು ಅಂತಾಯ್ತು. ಸೊ ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ನಮಗೆ ಎಲ್ಲಿ ಇಂಪಾಸಿಬಲ್ ಮತ್ತೆ ಅಲ್ಲಿ ಪಾಸಿಬಲ್ ಅಂತಕ್ಕಂಥದ್ದು. ಯಾರು ಬುದ್ಧಿಯನ್ನ ಶುದ್ಧ ಮಾಡಿಕೊಳ್ತಾರೆ, ಆ ಬುದ್ಧಿಯನ್ನ ಶುದ್ಧ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಆತ್ಮನನ್ನ ತಿಳಿಲಿಕ್ಕೆ ಅತ್ಯಂತ ಅಥೆಂಟಿಕ್ ಆಗಿ ವಿದ್ಯಾರಣ್ಯ ಮುನಿಗಳು ಇಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಆತ್ಮನನ್ನ ತಿಳಿಲಿಕ್ಕೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬುದ್ಧಿಯ ಶುದ್ಧತೆ. ಈಗ ಒಂದ್ ಸ್ವಲ್ಪ ಸಾಧನಾ ಪರ್ಪಸ್ ಮಾತಾಡ್ತೀನಿ. ಅಂದ್ರೆ ಈ ಬುದ್ಧಿ ಹೆಂಗ್ ಶುದ್ಧಿ ಆಗುತ್ತೆ? ಈಗ ಸೆಕೆಂಡ್ ಕ್ವಶನ್ ಬರ್ಬೋದು, ಬುದ್ಧಿ ಹೆಂಗ್ ಶುದ್ಧಿ ಆಗತ್ತಂತಂದ್ರೆ ಅದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದು ಚಿಂತನೆಯಿಂದನೇ ಬುದ್ಧಿ ಶುದ್ಧಿ ಆಗತ್ತಾ, ಇಲ್ಲ ಈ ಸಾಧನೆ ಏನಾದ್ರೂ ಅಂದ್ರೆ ಈ ಯಾವುದನ್ನ ಇದನ್ನ ಮಾಡ್ಬೇಕು ಇದನ್ನ ಮಾಡಬಾರದು ಅಂತೇಳಿ ವಿಧಿ ನಿಷೇಧಗಳಿದಾವಲ್ಲ, ಅದರಿಂದ ಶುದ್ಧಿ ಆಗತ್ತಾ, ಇಲ್ಲ ಅನನ್ಯವಾಗಿರ್ತಕ್ಕಂಥ ಭಕ್ತಿಯಿಂದ ಶುದ್ಧವಾಗತ್ತಾ, ಅದು ಹೀಗೆ ಅಂತ ಅದನ್ನ ಅಭಿಪ್ರಾಯ ಕೊಡಕ್ ಬರೋದಿಲ್ಲ. ಯಾಕಂತಂದ್ರೆ ಯಾರಲ್ಲಿ ಯಾವುದು ಅಧಿಕ ಅಂದ್ರೆ ಸ್ವಲ್ಪ ಪ್ರಬಲವಾಗಿದೆ ಸ್ವಭಾವ, ಭಕ್ತಿಯ ಸ್ವಭಾವ ಅಧಿಕವಾಗಿದ್ದಾಗ ಆ ಭಕ್ತಿ ಮಾರ್ಗದಿಂದ ಅವನು ಬುದ್ಧಿಯನ್ನ ಶುದ್ಧ ಮಾಡಿಕೊಂಡು ಆತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು. ಇಲ್ಲ ಅಭ್ಯಾಸ ಆಗಿದ್ದಂತಂದ್ರೆ ದೃಢತರವಾದ ಯಮನಿಯಮಗಳನ್ನ ಪಾಲನೆ ಮಾಡ್ತಾ ಮಾಡ್ತಾ ಅವನು ಕೂಡ ಅದನ್ನ ಪಡ್ಕೊಳ್ಬಹುದು. ಇಲ್ಲ ಶಂಕರ ವೇದಾಂತದ ಸಿದ್ಧಾಂತದ ಪ್ರಕಾರ ತೀಕ್ಷ್ಣವಾದ ವಿಚಾರ ಮಾರ್ಗದಿಂದ ವಾಕ್ಯಜನ್ಯವಾಗಿರ್ತಕ್ಕಂತಹ ತತ್ಸ್ವರೂಪವನ್ನ ತಿಳಿಬಹುದು. ಶಂಕರರ ಮಾರ್ಗ ವಾಕ್ಯಜನ್ಯ ಜ್ಞಾನ,
ಮತ್ತೆ ಬೇರೆ ಬೇರೆ ಅವ್ರು ಯಾರು ಅವರು ಯಾವುದನ್ನ ಅವ್ರು ಹೇಳೋದಿಲ್ಲ ಅವರು. ಹಾಗಾಗಿನೇ ಯೋಗ ಮಾರ್ಗವನ್ನ ಶಂಕರ ನಿರಾಕರಿಸ್ತಾರೆ ಅಂತಕ್ಕಂಥದ್ದು ಈ ಕಾರಣದಿಂದ. ಯೋಗನೇ ಬೇಡ ಅಂತ ಹೇಳ್ತಿಲ್ಲ ಅವರು, ಎಲ್ಲಿ ಅವರು ವ್ಯಕ್ತಿಯ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ವಾಕ್ಯತಃ. ಹೀಗೆ ಯಾರು ಬುದ್ಧಿಯನ್ನ ಅಜ್ಞಾನದಿಂದ ನಿವೃತ್ತಿ ಮಾಡಿಕೊಂಡು ಶುದ್ಧವಾದ ಆ ಮಾಯಾಶಕ್ತಿಯನ್ನ ಯಾರು ಮಾಯಾಶಕ್ತಿಯನ್ನ ಮೀರ್ತಾನೆ, ಅವಾಗ ಅವನಿಗೆ ಪರಮಾತ್ಮನೇ ಆತ್ಮಸ್ವರೂಪನಾಗಿ ನಾನು ಇಲ್ಲಿದ್ದೇನೆ, ಈ ದೇಹದಲ್ಲಿ ಇದ್ದೇನೆ ಅನ್ನುವಂತಹದ್ದು ನಿಶ್ಚಯವಾಗತ್ತೆ. ಇದು ಆತ್ಮಜ್ಞಾನದ ಆತ್ಮಸ್ವರೂಪದ ಲಕ್ಷಣ. ಸೊ ನಾನು ಬೇರೆಲ್ಲ ಮತ್ತು ಪರಮಾತ್ಮ ಬೇರೆಲ್ಲ, ಅಂದ್ರೆ ಬ್ರಹ್ಮ ಬೇರೆಲ್ಲ ಆತ್ಮ ಬೇರೆಲ್ಲ ಅಂತಕ್ಕಂಥದ್ದು. ಕೂಟಸ್ಥ ಬೇರೆಲ್ಲ ಮತ್ತು ಪರಬ್ರಹ್ಮ ಬೇರೆಲ್ಲ. ಬ್ರಹ್ಮ ಆತ್ಮ ವ್ಯಕ್ತಿ ಉಲ್ಲೇಖ್ಯ ಯೋ ಬೋಧಹಾಸು ಅಭಿಧೀಯತೆ. ಸೊ ಈ ಉಪನಿಷತ್ತು, ಬೃಹದಾರಣ್ಯ ಉಪನಿಷತ್ತು ಇಲ್ಲಿ ಸ್ಪಷ್ಟವಾಗಿ ನಮಗೆ ಅಥೆಂಟಿಕ್ ಆಗಿ ಕೊಡ್ತಕ್ಕಂಥದ್ದು ಏನಂತಂದ್ರೆ, ತಾನೇ ಆ ಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಅವನಿಗೆ ನಿಶ್ಚಯವಾಗತ್ತೆ. ಇಲ್ಲಿಯವರೆಗೆ ವಿದ್ಯಾರಣ್ಯ ಮುನಿಗಳು ಈ 95ನೇ ಶ್ಲೋಕದ ತನಕನು ಈ 2 ಪಾದಗಳನ್ನ ಸಂಪೂರ್ಣವಾಗಿ ನಮಗೆ ನಿಶ್ಚಯಿಸಿದರು. ಇಂತಹ ಒಂದು ವಾಕ್ಯದಿಂದನೇ ಆತ್ಮದ ದರ್ಶನವನ್ನ ಮಾಡಿರ್ತಕ್ಕಂತಹ ವಿದ್ಯಾರಣ್ಯ ಮುನಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಮತ್ತೆ ಇದಕ್ಕೆ ಆಧಾರವಾಗಿ ಉಪನಿಷತ್ತುಗಾರರನ್ನ ಕೂಡ ಸ್ಮರಿಸುತ್ತಾ, ಈ ವಾಕ್ಯ ನಮ್ಮ ಎಲ್ಲರಲ್ಲಿ ಸ್ಥಿರವಾಗಿ ನಿಲ್ಲಲಿ. ಇದು ಹೆಚ್ಚು 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 ಸ್ಪಷ್ಟತೆ, ಎಷ್ಟು ಸ್ಪಷ್ಟತೆ ಬಂದಷ್ಟು ಏನಾಗುತ್ತೆ ಅಂತಂದ್ರೆ, ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಚ್ಚ ಕಾಮಾಯ. ಈ ಕಾಮದ ಬೇರುಗಳೆಲ್ಲ ನಾಶ ಆಗಿಬಿಡ್ತವೆ, ಕಾಮ ಇರೋದಿಲ್ಲ ಅವನಿಗೆ. ಆವಾಗ ಅವನು ಯಾವುದಕ್ಕೂ ಕೂಡ ತಾಪ ಪಡೋದಿಲ್ಲ. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಅಂತಹ ಒಂದು ಆತ್ಮದ ಸುಖವನ್ನ ಪ್ರಾಪ್ತಿ ಎಲ್ಲರಿಗೆ ಅನುಗ್ರಹಿಸಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.